ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಮುಂದುವರೆದ ಉಪ ಲೋಕಾಯುಕ್ತರ ಪ್ರವಾಸ. ಕೃಷಿ ಉತ್ಪನ್ನ ಮಾರುಕಟ್ಟೆ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ವೀರಪ್ಪ ಭೇಟಿ. ಅಂಬೇಡ್ಕರ್ ಭವನದಲ್ಲಿ ನಾಗರಿಕರಿಂದ ಅಹವಾಲು ಸ್ವೀಕಾರ. ಅಹಲ್ಯಾಬಾಯಿ ಹೋಳ್ಕರ್ ಜಯಂತಿ ಆಚರಣೆ ಹಿನ್ನೆಲೆ ಮಂಡ್ಯದ ಕನಕ ಭವನದಲ್ಲಿ ಪೂರ್ವಭಾವಿ ಸಭೆ. ಅರ್ಥಪೂರ್ಣ ಸಮಾರಂಭ ಆಯೋಜನೆಗೆ ನಿರ್ಧಾರ. ಮದ್ದೂರಿನಲ್ಲಿ ಮುಂದುವರೆದ ಪುರಸಭೆ ಹೊರಗುತ್ತಿಗೆ ನೌಕರರ ಹೋರಾಟ. ಸರ್ಕಾರಿ ನೌಕರರಿಗೆ ದೊರಕುವ ಸೌಲಭ್ಯ ಒದಗಿಸಿಕೊಡಲು ಮನವಿ. ಪೂರ್ಣಾವಧಿ ಸರ್ಕಾರಿ ನೌಕರರು ಎಂದು ಘೋಷಿಸಲು ತಾಕೀತು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿ. ಯುವ ಜನತೆ ರಕ್ತದಾನ ಮಾಡಲು ಮೀರಾ ಶಿವಲಿಂಗಯ್ಯ ಕಳಕಳಿ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಯೋಜನೆ. ಪಾಂಡವಪುರದಲ್ಲಿ ಐಎಎಸ್ ಅಧಿಕಾರಿ ಉಮಾಶಂಕರ್ ಅವರಿಗೆ ಅಭಿನಂದನೆ. ದಕ್ಷ ಅಧಿಕಾರಿಯ ಕಾರ್ಯವೈಖರಿಗೆ ಪುಟ್ಟರಾಜು ಪ್ರಶಂಸೆ. ಪ್ರೊಫೆಸರ್ ಕೃಷ್ಣೇಗೌಡ ಸೇರಿದಂತೆ ಅನೇಕ ಗಣ್ಯರು ಭಾಗಿ. ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಸಾರ್ವಜನಿಕರಿಂದ ದೂರು ಹಾಗೂ ಅಹವಾಲುಗಳನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭ್ರಷ್ಟಾಚಾರ ಕ್ಯಾನ್ಸರ್ಗಿಂತಲೂ ಮಹಾಮಾರಿ ಕಾಯಿಲೆ ಇದ್ದ ಹಾಗೆ ಎಂದು ಅಭಿಪ್ರಾಯಪಟ್ಟರು. ಅವರು ಇಂದು ನಗರದ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಸಾರ್ವಜನಿಕರಿಂದ ದೂರು ಹಾಗೂ ಅಹವಾಲು ಸ್ವೀಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಭ್ರಷ್ಟಾಚಾರದ ಹಾದಿಯಲ್ಲಿ ಸಾಗಿದರೆ ದೇಶದ ಅಭಿವೃದ್ಧಿಗೆ ಕಂಟಕವಾಗುತ್ತದೆ. ಸಮಾಜದಲ್ಲಿ ಸಮಾನತೆಗೆ ಶ್ರಮಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಇನ್ನಿತರೆ ಗಣ್ಯರನ್ನ ಅಗೌರವಿಸಿದಂತೆ. ಕುವೆಂಪು ಅವರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ನುಡಿದಂತೆ ಅಧಿಕಾರಿಗಳು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಭ್ರಷ್ಟಾಚಾರ ವಿರೋಧಿಯಾಗಿರು ಎಂಬ ಧ್ಯೇಯ ವಾಕ್ಯವನ್ನ ಅಳವಡಿಸಿಕೊಳ್ಳಬೇಕಾಗಿದೆ ಎಂದರು. ರಾಜ್ಯದ ಪ್ರತಿಯೊಬ್ಬ ಪ್ರಜೆಯು ಅನ್ಯಾಯದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹಾಗೂ ದುರಾಡಳಿತದ ವಿರುದ್ಧ ಲೋಕಾಯುಕ್ತ ಕಚೇರಿಗೆ ತಲುಪಿ ದೂರು ನೀಡುವ ಅಧಿಕಾರವನ್ನು ಹೊಂದಿದ್ದಾರೆ. ಯಾರಿಗೂ ಹೆದರದೆ ಧೈರ್ಯವಾಗಿ ನಿಮ್ಮ ದೂರುಗಳನ್ನು ಯಾವ ಸಮಯದಲ್ಲಾದರೂ ಯಾವ ಸಂದರ್ಭದಲ್ಲಾದರೂ ಲೋಕಾಯುಕ್ತ ಕಚೇರಿಗೆ ನೀಡಿ ಎಂದು ಸಾರ್ವಜನಿಕರಿಗೆ ತಿಳಿಸಿದರು. ನಮ್ಮ ಭಾರತ ದೇಶ ಎಲ್ಲ ಧರ್ಮದವರನ್ನ ಹೊಂದಿರುವ ದೇಶವಾಗಿದ್ದು ಪ್ರತಿಯೊಂದು ಧರ್ಮದವರಿಗೂ ಸಮಾನತೆಯನ್ನ ನೀಡಿದೆ. ಸಮಾನತೆಯನ್ನ ಬಳಸಿಕೊಂಡು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಎಂದು ಸಾರ್ವಜನಿಕರನ್ನ ಉದ್ದೇಶಿಸಿ ಆತ್ಮಸ್ಥೈರ್ಯದ ಮಾತುಗಳನ್ನು ಹೇಳಿದರು. ಅಧಿಕಾರಿಗಳು ಕರ್ತವ್ಯ ನಿಭಾಯಿಸದಿದ್ದಲ್ಲಿ ಅನರ್ಹ ಎಂದು ಅಮಾನತು ಮಾಡಬಹುದು. ಅಧಿಕಾರಿಗಳ ವಿರುದ್ಧ ದೂರು ಬಂದಲ್ಲಿ ನೋಟಿಸ್ ಕಳುಹಿಸಲಾಗುವುದು ಹಾಗೂ 1 ತಿಂಗಳಿನ ಗಡುವು ನಂತರ ಕೆಲಸ ನಿರ್ವಹಿಸದೇ ಇದ್ದಲ್ಲಿ ಕರ್ತವ್ಯ ಲೋಪ ಎಂದು 6 ತಿಂಗಳು ಜೈಲು ಶಿಕ್ಷೆಯನ್ನು ಸಹ ವಿಧಿಸಲಾಗುವುದು ಎಂದು ಅಧಿಕಾರಿಗಳಿಗೆ ಎಚ್ಚರಿಸಿದರು. ಅಧಿಕಾರಿಗಳ ವಿರುದ್ಧ ಸುಳ್ಳು ದೂರು ಬಂದಲ್ಲಿ ಸುಳ್ಳು ದೂರು ನೀಡಿದವರ ವಿರುದ್ಧವೂ ಸಹ ಕ್ರಮ ಕೈಗೊಳ್ಳಲಾಗುವುದು. ಸುಳ್ಳು ದೂರು ನೀಡಿದವರನ್ನ ಧೈರ್ಯವಾಗಿ ಎದುರಿಸಲು ಆತ್ಮಸಾಕ್ಷಿಯಿಂದ ಅಧಿಕಾರಿಗಳು ಕೆಲಸ ನಿರ್ವಹಿಸಿ ಎಂದರು. ಸಂವಿಧಾನೋ ರಕ್ಷಿತಿ ರಕ್ಷಿತಃ. ಸ್ವತಂತ್ರ ಪೂರ್ವದಲ್ಲಿ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಉತ್ತಮವಾಗಿರಲಿಲ್ಲ. ಆದರೆ ಇಂದು ದೇಶದಲ್ಲಿ 100% 80% ಜನ ವಿದ್ಯಾವಂತರಾಗಿರುತ್ತಾರೆ. ಆದರೆ ಅವರಲ್ಲಿ ಎಷ್ಟು ಜನರಿಗೆ ಸಂವಿಧಾನ ತಿಳಿದಿದೆ ಎಂಬ ಪ್ರಶ್ನೆ ಉದ್ಭವಿಸಿದಾಗ ದೊರೆಯುವ ಉತ್ತರ ಕಡಿಮೆ. ದೇಶವು ಸಂವಿಧಾನವನ್ನ ಅರಿತುಕೊಳ್ಳಬೇಕಾಗಿದೆ. ನಾವು ಸಂವಿಧಾನವನ್ನ ರಕ್ಷಿಸಿದರೆ ಸಂವಿಧಾನವು ನಮ್ಮನ್ನ ರಕ್ಷಿಸುತ್ತದೆ. ಸಂವಿಧಾನೋ ರಕ್ಷತಿ ರಕ್ಷಿತಃ ಎಂದು ಹೇಳಿದರು. ದೇಶದಲ್ಲಿ ಯೋಧರು ಒಂದು ಕ್ಷಣವೂ ಚಿಂತಿಸದೆ ದೇಶಕ್ಕಾಗಿ ಪ್ರಾಣವನ್ನೇ ತೊರೆದು ಬಿಡುತ್ತಾರೆ. ನಾವು ಅವರಂತೆ ಜೀವಿಸಲು ಅಸಾಧ್ಯವಾದರೂ ಕನಿಷ್ಠ ಪಕ್ಷ ಭ್ರಷ್ಟಾಚಾರವನ್ನಾದರೂ ವಿರೋಧಿಸಿ ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ಮಾಡೋಣ ಎಂದರು. ಸಂವಿಧಾನದ ಹಕ್ಕುಗಳನ್ನು ಪಡೆಯುವುದರ ಜೊತೆಗೆ ಕರ್ತವ್ಯಗಳನ್ನು ಸಹ ಪಾಲಿಸಬೇಕು. ಹಕ್ಕುಗಳು ದೊರೆಯದಿದ್ದಲ್ಲಿ ಹೇಗೆ ಪ್ರಶ್ನಿಸುತ್ತೀರಿ, ಹಾಗೆಯೇ ನಿಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕು ಎಂದು ಹೇಳಿದರು. ಮಂಡ್ಯ ಮಾದರಿ ಜಿಲ್ಲೆ ಆಗಬೇಕು. ಜಿಲ್ಲೆಯಲ್ಲಿ 2 ದಿನಗಳಿಂದ ಅನೇಕ ತಾಲೂಕು, ಗ್ರಾಮ ಹಾಗೂ ಜಿಲ್ಲಾ ಪಂಚಾಯಿತಿ ವಿವಿಧ ಸ್ಥಳಗಳನ್ನು ಭೇಟಿ ನೀಡಿ ಪರಿಶೀಲಿಸಲಾಯಿತು. ಅದರಲ್ಲಿ ವೆಲ್ಲೆಸ್ಲಿ ಬ್ರಿಡ್ಜ್ ಬಳಿ ಸೇವೇಜ್ ನೀರು ಸೇರಿ ನದಿ ನೀರು ಕಲುಷಿತವಾಗುತ್ತಿರುವುದು ಕಂಡು ಬಂದಿದ್ದು ಸಮಸ್ಯೆಯನ್ನ ಕೂಡಲೇ ಜಿಲ್ಲಾಡಳಿತ ಸರಿಪಡಿಸಿರುವ ಕೆಲಸ ಶ್ಲಾಘನೀಯ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿಗಳು ತಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸರಿಯಾಗಿ ವಿದ್ಯುತ್ ದೀಪಗಳನ್ನು ಅಳವಡಿಸುತ್ತಿಲ್ಲ ಎಂಬುದೇ ವಿಪರ್ಯಾಸವಾಗಿದ್ದು ಪ್ರತಿಯೊಬ್ಬ ಪಂಚಾಯಿತಿ ಅಧಿಕಾರಿಗಳು ವಿದ್ಯುತ್ ದೀಪ, ಒಳಚರಂಡಿ ಹಾಗೂ ಕಸ ವಿಲೇವಾರಿ ಮಾಡಿಸುವ ವ್ಯವಸ್ಥೆಗಳನ್ನು ಉತ್ತಮಗೊಳಿಸಬೇಕು ಹಾಗೂ ಪ್ರತಿ ಪಂಚಾಯಿತಿಗಳಲ್ಲಿ ಪ್ರತ್ಯೇಕ ಇಂಗು ಗುಂಡಿಗಳನ್ನು ತೆರೆಯಬೇಕು ಎಂದು ತಿಳಿಸಿದರು. ಮಂಡ್ಯ ಜಿಲ್ಲೆಯು ಬಗೆಹರಿಯದ ಸಮಸ್ಯೆಗಳನ್ನೆಲ್ಲ ಸರಿಪಡಿಸಿ
ಅಳವಡಿಸಿಕೊಂಡು ರಾಜ್ಯಕ್ಕೆ ಮಾದರಿ ಜಿಲ್ಲೆ ಆಗುವಂತೆ ಕೆಲಸ ನಿರ್ವಹಿಸಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಲೋಕಾಯುಕ್ತದ ಅಪರ ನಿಬಂಧಕರಾದ ಶ್ರೀನಿವಾಸ್, ಅರವಿಂದ ಮಿಲನ, ಜಿಲ್ಲಾ ಕಾನೂನು ಸೇವೆ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆನಂದ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಕೆಆರ್ ನಂದಿನಿ, ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಸುರೇಶ್ ಬಾಬು ಹಾಗೂ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಉಪಸ್ಥಿತರಿದ್ದರು. ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಅವರ ಪ್ರವಾಸ ಮಂಡ್ಯದಲ್ಲಿ 3ನೇ ದಿನವೂ ಮುಂದುವರೆದಿದ್ದು, ಲೋಕಾಯುಕ್ತರು ಮಂಡ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಸೇರಿದಂತೆ ಹಲವು ಸರ್ಕಾರಿ ಇಲಾಖೆಗಳಿಗೆ ಭೇಟಿ ನೀಡಿ ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ಉಪ ಲೋಕಾಯುಕ್ತರಾದ ವೀರಪ್ಪರವರ ಮಂಡ್ಯ ಪ್ರವಾಸ 3ನೇ ದಿನವೂ ಮುಂದುವರೆದಿದ್ದು, ಮಂಡ್ಯ ನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತೂಕ ಯಂತ್ರದ ಪರಿಶೀಲನೆ, ತೂಕದ ಯಂತ್ರಗಳಲ್ಲಿ ತೂಕವನ್ನು ಸರಿಯಾಗಿ ನೀಡುತ್ತಿರುವ ಬಗ್ಗೆ ಹಾಗೂ ಪರವಾನಗಿ ಪಡೆದಿರುವ ಬಗ್ಗೆ ಪರಿಶೀಲಿಸಿದರು. ಬಹಳಷ್ಟು ಅಂಗಡಿ ಮಾಲೀಕರು ರೈತರಿಂದ ಹಣ್ಣು ತರಕಾರಿಗಳನ್ನು ಖರೀದಿಸಿ ಮಾರಾಟ ಮಾಡುತ್ತಿದ್ದಾರೆ. ರೈತರಿಂದ ಖರೀದಿ ಮಾಡಿದ ಬಿಲ್ಗಳು ಲಭ್ಯವಿಲ್ಲ. ಅಂಗಡಿ ಮಾಲೀಕರು ಮಾರಾಟ ಮಾಡಿರುವ ದರದ ಬಗ್ಗೆ ಮಾಹಿತಿ ಇಲ್ಲ. ರೈತರಿಗೆ ದೊರೆಯುತ್ತಿರುವ ಲಾಭದ ಬಗ್ಗೆ ತಿಳಿಯಲು ಸಾಧ್ಯವಿಲ್ಲ. ಇದನ್ನು ಅರಿತುಕೊಂಡು ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿದರು. ಒಳಗಡೆ ಬೆಲೆ ರೆಡಿ ಮಾಡಲ್ಲ ಸರ್. ಏನು ಮಾಡ್ತೀವಿ, ಬೆಳಗ್ಗೆ ಬರ್ತೀವಿ, ಸಾಯಂಕಾಲ ಹೋಗ್ತೀವಿ, ಹೋಮ್ ಮಾಡ್ಕೊಂಡು ಏನು ಮಾಡ್ತೀವಿ. ನೋಟಿಸ್ ಕೊಟ್ಟು ಎಷ್ಟು ಕ್ಯಾನ್ಸಲ್ ಮಾಡಿದ್ದೀರಾ? ಯು ಆರ್ ನಾಟ್ ಡೂಯಿಂಗ್ ದ ಜಾಬ್ ಪ್ರಾಪರ್ಲಿ ಮೇಡಮ್. ನೋಟಿಸ್ ಕೊಟ್ಟು ನೋಡಿ ಏನು ಆಗ್ತಿಲ್ಲ ರೈತರು ಏನಿದೆ ಚೀಟಿಂಗ್ ಗಂಗಾ ಪಬ್ಲಿಕ್. ಎಸ್ ಸರ್. ಇಂಡೈರೆಕ್ಟ್ ಆಗಿ ಪಬ್ಲಿಕ್ ಚೀಟ್ ಮಾಡ್ತಾ ಇದ್ದಾರೆ, ರೈತರಿಗೆ ಗೌರ್ಮೆಂಟ್ ಚೀಟ್ ಮಾಡ್ತೀರಾ, ಮಧ್ಯದಲ್ಲಿ ನೀವು ಅವರು ಆರಾಮಾಗಿ ಮಾಡ್ತಾರೆ. ಅವ್ರ ಏಜೆನ್ಸಿ ಯಾರು ಬದುಕಲಿ, ಅವರು ಕಾನೂನುಬದ್ಧವಾಗಿ ಬದುಕಬೇಕು. ತೂಕ ಮಾಡುವ ಬ್ರಿಡ್ಜ್ ಮೇಲೆ ವಾಹನ ನಿಲುಗಡೆ ಮಾಡುತ್ತಿದ್ದಾರೆ. ಎಲ್ಲರೂ ಓಡಾಡಿ ಕಸದ ಧೂಳು ತುಂಬಿದೆ. ಇದರಿಂದ ಯಾವ ರೀತಿ ಸರಿಯಾದ ತೂಕ ಸಿಗುತ್ತಿದೆ ಅಂತ ಪ್ರಶ್ನೆ ಮಾಡಿದರು. ವಾಹನಗಳನ್ನು ಎಪಿಎಂಸಿಯಲ್ಲಿ ಎಲ್ಲೆಂದರಲ್ಲಿ ನಿಲುಗಡೆ ಮಾಡುತ್ತಿದ್ದಾರೆ. ಸೂಕ್ತ ಸ್ಥಳವನ್ನು ಗುರುತಿಸಿ ಇನ್ನು ಮುಂದೆ ವಾಹನವನ್ನು ಅಲ್ಲೇ ನಿಲುಗಡೆ ಮಾಡಬೇಕು ಅಂತ ನಿರ್ದೇಶನ ನೀಡಿದರು. ಎಪಿಎಂಸಿಯಲ್ಲಿ ಅಂಗಡಿ ಬಾಡಿಗೆಗೆ ಪಡೆದುಕೊಂಡಿರುವವರು ಬೇರೆಯವರಿಗೆ ಬಾಡಿಗೆ ನೀಡಿದ್ದಾರೆ. ಇದಕ್ಕೆ ಯಾವುದೇ ದಾಖಲೆ ಇಲ್ಲ. ಬಾಡಿಗೆ ಪಡೆದುಕೊಂಡಿರುವವರು ಕೆಲಸ ನಿರ್ವಹಿಸುವಂತೆ ನೋಟಿಸ್ ಜಾರಿ ಮಾಡಿ ಅಂತ ಅವರು ಹೇಳಿದರು. ಇದಾದ ನಂತರ ಉಪಲೋಕಾಯುಕ್ತರು ಮಂಡ್ಯದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆ ಬಗ್ಗೆ ಗಮನ ಹರಿಸಿದರು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳ ವೇಳಾಪಟ್ಟಿಯಂತೆ ಓಡಾಟ ನಡೆಸಬೇಕು. ಇದರಿಂದ ಪ್ರಯಾಣಿಕರಿಗೆ ಸಂಚರಿಸಲು ಅನುಕೂಲವಾಗುತ್ತದೆ. ಕೆಎಸ್ಆರ್ಟಿಸಿಯಲ್ಲಿ ಇರುವ ಸಿಬ್ಬಂದಿಗಳು ಪ್ರಯಾಣಿಕರೊಂದಿಗೆ ಸಹನೆಯಿಂದ ವರ್ತಿಸಬೇಕು ಅಂತ ಹೇಳಿದರು. ಅಲ್ಲೊಂದು ಯಾವ ಟೈಮ್ ಬರುತ್ತೆ ಅಂತ ಒಂದು ಬೋರ್ಡ್ ಇದೆ. ಈ ಬೋರ್ಡ್ ಒಂದು ಅವರೊಂದು ಮಾಡೋಂಗಿಲ್ಲ. ಬೋರ್ಡ್ ಇರುತ್ತೆ, ಆ ಟೈಮ್ ಬರಬೇಕು. ನಿಮ್ಮ ಟೀಚರ್ಗಳೆಲ್ಲ ಒಂದು ನಿಮಿಷ ಕರೀತಾರೆ. ಟೀಚರ್ಗಳೆಲ್ಲ ಕರೀರಿ. ಅಪ್ಡೇಟ್ ಎಲ್ಲ ಅಪ್ಡೇಟ್ ಅವರು ಸ್ಟ್ರೈಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮಿಷನರ್ ಸ್ಟ್ರೈಕ್ ಮಾಡ್ತಾ ಇದ್ದಾರ. ಇವಾಗ ಅವ್ರಿಗೆ ಸಂಬಳ ಕೊಡೋದು ತಾನು ಅಪ್ಡೇಟ್ ಅಂದರೆ ಅದು ಬೆಲೆ ಕೊಡಿ, ಸ್ಟ್ರೈಕ್ ಮಾಡ್ತೀವಿ ಫಸ್ಟು. ಸ್ಟ್ರೈಕ್ ಮಾಡ್ತೀವಿ. ಬಸ್ ನಿಲ್ದಾಣದಲ್ಲಿ ಇದ್ದ ಅಂಗಡಿಗೆ ಭೇಟಿ ನೀಡಿ ಗುಣಮಟ್ಟ ಹಾಗೂ ದರವನ್ನು ಪರಿಶೀಲಿಸಿದರು. ವಾಹನ ನಿಲುಗಡೆ ಸ್ಥಳಕ್ಕೆ ತೆರಳಿ ವಾಹನ ನಿಲುಗಡೆ ಮಾಡುವ ಸಾರ್ವಜನಿಕರಿಂದ ಪಡೆಯುತ್ತಿರುವ ಹಣದ ಬಗ್ಗೆ ವಿಚಾರಣೆ ಮಾಡಿದರು. ದ್ವಿಚಕ್ರ ವಾಹನವನ್ನು 3 ದಿನಗಳಿಗಿಂತ ಹೆಚ್ಚಿನ ನಿಲುಗಡೆ ಮಾಡಿದರೆ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಅವರು ತಾಕೀತು ಮಾಡಿದರು. ಮಂಡ್ಯ ನಗರದ ವಿವಿಧ ವಾರ್ಡ್ಗಳಲ್ಲಿ ಸುಮಾರು 1 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಎಲ್ಲಣ್ಣ ಪೂಜೆ ಇದೇ ಪ್ರಕಾಶ್
ನಂತರ ಮಾತನಾಡಿದ ಅವರು, ಮಂಡ್ಯ ನಗರದಲ್ಲಿರುವ ಎಲ್ಲ ರಸ್ತೆಗಳಿಗೂ ಡಾಂಬರೀಕರಣ ಮಾಡಬೇಕೆಂಬುದು ನಮ್ಮ ಸರ್ಕಾರದ ಉದ್ದೇಶವಾಗಿದೆ. ಶೀಘ್ರದಲ್ಲೇ ಕಾಮಗಾರಿಗಳು ಪೂರ್ಣಗೊಳ್ಳಲಿದೆ ಎಂದು ಹೇಳಿದರು. ಇವತ್ತು ಮಂಡ್ಯ ನಗರದಲ್ಲಿ SIP ವರ್ಗದಲ್ಲಿ 4 ಕೆಲಸಗಳಿಗೆ 1 ಕೋಟಿಯನ್ನ ಹಾಕಿದ್ದೀವಿ. 7ನೇ ವಾರ್ಡು, 16ನೇ ವಾರ್ಡು, 17ನೇ ವಾರ್ಡು ಮತ್ತೆ 18ನೇ ವಾರ್ಡು, ಇಷ್ಟು 4 ವಾರ್ಡ್ಗಳಲ್ಲಿ 25 ಲಕ್ಷ 4 ಕಾಮಗಾರಿಗಳಿಗೆ ಕೆಲಸ ಹಾಕಿದ್ವಿ. ಮಂಡ್ಯ ನಗರದ ಬಹುತೇಕ ಎಲ್ಲ ರಸ್ತೆಗಳಿಗೂ ಡಾಂಬರೀಕರಣ ಮಾಡೋದು ನಮ್ಮ ಸರ್ಕಾರದ ಉದ್ದೇಶ. ಇವತ್ತು ನಾನು, ನಗರಸಭೆ ಅಧ್ಯಕ್ಷರು, ಹಿರಿಯ ಸದಸ್ಯರಾದಂಥ ಮಂಜುನಾಥ್ ಅವರು, ಶ್ರೀಧರ್ ಅವರು, ಇಲ್ಲಿ ನಗರಸಭಾ ಸದಸ್ಯರಾದಂಥ ಮಂಗಳ ಪುಟ್ಟಸ್ವಾಮಿ ಅವರು ಎಲ್ಲರೂ ಇಲ್ಲಿದ್ದು ಇವತ್ತು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ವಿ. ಶೀಘ್ರದಲ್ಲೇ ಅತ್ಯುತ್ತಮವಾದ ರಸ್ತೆಯಾಗಿ ಉದ್ಘಾಟನೆ ಮಾಡಿ. ಈ ಸಂದರ್ಭದಲ್ಲಿ ನಗರಸಭಾ ಅಧ್ಯಕ್ಷ MV ನಾಗೇಶ್, ಮಾಜಿ ಅಧ್ಯಕ್ಷ HS ಮಂಜು, ಮಾಜಿ ಸದಸ್ಯ BP ಪ್ರಕಾಶ್, ಸೋಮಶೇಖರ್ ಕೆರಗೋಡು, GT ವೀರಪ್ಪ, ಅಪ್ಪಾಜಪ್ಪ, ಮಧು, ಶೇಖರ್, MS ಅಭಿಲಾಷ್, ಪ್ರತಾಪ್ ಸೇರಿದಂತೆ ವಾರ್ಡ್ನ ಮುಖಂಡರು ಹಾಜರಿದ್ದರು. ರಾಷ್ಟ್ರಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತಿ ಉತ್ಸವ ಮತ್ತು ಸಾಧಕಿಯರಿಗೆ ಸನ್ಮಾನ ಸಮಾರಂಭ ಮೇ 31ರಂದು ಬೆಳಗ್ಗೆ 9 ಗಂಟೆಗೆ ನಗರದ ಕನಕ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷರಾದ ML ಸುರೇಶ್ ತಿಳಿಸಿದರು. ನಗರದ ಕನಕ ಭವನದಲ್ಲಿ ಜನಪರ ಸಾಹಿತ್ಯ ಪರಿಷತ್ ಬೆಂಗಳೂರು, ಕರ್ನಾಟಕ ರಾಜ್ಯ ಅಹಲ್ಯಾಬಾಯಿ ಹೊಳ್ಳರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತು ಮಂಡ್ಯ ಜಿಲ್ಲಾ ಕುರುಬರ ಸಂಘ ಇವರ ವತಿಯಿಂದ ಅಹಲ್ಯಾಬಾಯಿ ಹೋಳ್ಕರ್ ಅವರ 300ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅಹಲ್ಯಾಬಾಯಿ ಹೋಳ್ಕರ್ ಅವರು ರಾಜ್ಯ ಮಾತೆಯಾಗಿದ್ದರು. ಅವರ 70 ವರ್ಷಗಳ ಜೀವನದಲ್ಲಿ ದೇಶಕ್ಕೆ ಕೊಟ್ಟ ಕಾರ್ಯಕ್ರಮಗಳು ಇಂದಿಗೂ ಸಹ ಸ್ಮರಣೀಯವಾಗಿವೆ. ಮಹಾರಾಷ್ಟ್ರದಲ್ಲಿ ಇವರನ್ನು ಮಹಾತಾಯಿ ಎಂದು ಗೌರವಿಸುತ್ತಾರೆ. ಇವರು ಮಹಿಳಾ ಅಭಿವೃದ್ಧಿಗೆ ಹೋರಾಟ ಮಾಡಿ ಮಹಿಳಾ ಸಬಲೀಕರಣಕ್ಕೆ ಶ್ರಮಿಸಿದ್ದಾರೆ. ಇವರ ಸಾಧನೆಗಳು ಪರಿಚಯ ಆಗಬೇಕು. ಈ ಕಾರ್ಯಕ್ರಮಕ್ಕೆ ಜಿಲ್ಲಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕು ಎಂದು ತಿಳಿಸಿದರು. ಅಂದು ನಡೆಯುವ ಕಾರ್ಯಕ್ರಮವನ್ನು ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷೆ ಸೌಮ್ಯ ರೆಡ್ಡಿ ಉದ್ಘಾಟಿಸಲಿದ್ದು, ಕರ್ನಾಟಕ ರಾಜ್ಯ ಅಹಲ್ಯಾಬಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ ಮಂಡ್ಯ ಜಿಲ್ಲಾಧ್ಯಕ್ಷೆ ಸಾವಿತ್ರಮ್ಮ ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ಅಭಿನಂದನಾ ನುಡಿಗಳನ್ನು ನುಡಿಯಲಿದ್ದಾರೆ. ಡಾಕ್ಟರ್ ರಾಮ ಮನೋಹರ ಲೋಹಿಯಾ ವಿಚಾರ ವೇದಿಕೆ ಅಧ್ಯಕ್ಷ BS ಶಿವಣ್ಣ ಅವರು ಪುಷ್ಪಾರ್ಚನೆ ನೆರವೇರಿಸಲಿದ್ದಾರೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಅಹಲ್ಯಾಬಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ ರಾಜ್ಯಾಧ್ಯಕ್ಷೆ KR ಪ್ರತಿಮಾರ್ ಅವರು ಸಾಧಕಿಯರಿಗೆ ಸನ್ಮಾನಿಸಲಿದ್ದಾರೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಪುಷ್ಪ ಅಮರನಾಥ್, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ ಮಂಜುಳಾ, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಸುಬ್ಬಣ್ಣ, RTO ಅಧಿಕಾರಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ, ಉದ್ಯಮಿ ಪುಟ್ಟಸ್ವಾಮಿ ಕರಡಿಗೊಪ್ಪಲು, ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಜಿಲ್ಲಾ ಅಧ್ಯಕ್ಷ KH ನಾಗರಾಜು, ಚಲನಚಿತ್ರ ನಿರ್ಮಾಪಕ ಸುರೇಶ್ ಮಾವಿನಕೆರೆ, ಸಮಾಜ ಸೇವಕ ನಿಶಾಂತ್ ಪಟೇಲ್ ಸೇರಿದಂತೆ ಮತ್ತಿತರರು ಆಗಮಿಸಲಿದ್ದಾರೆ ಎಂದು ಹೇಳಿದರು. ಅವರು ಈ ದೇಶಕ್ಕೆ ಕೊಟ್ಟಂಥ ಭಾಳಷ್ಟು ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಅವರು ಸ್ಮರಣೀಯವಾಗಿ ಇವತ್ತು ಇಡೀ ಮಹಾರಾಷ್ಟ್ರದಲ್ಲೇ ಇವತ್ತು ಅವ್ರನ್ನ ಮಹಾತಾಯಿ ಅಂತ ಗೌರವಿಸ್ತಾರೆ. ಅವರು ವಿಶೇಷವಾಗಿ ಕುರುಬ ಸಮಾಜಕ್ಕೆ ಸೇರಿದವರು ಅಂತ ನಾವೆಲ್ಲರೂ ಕೂಡ, ಬರೀ ಕುರುಬ ಸಮಾಜನೇ ಅಲ್ಲ, ಮಹಿಳಾ ವರ್ಗದ ಎಲ್ಲರೂ ಕೂಡ, ಯಾಕೆಂದರೆ ಮಹಿಳೆಯರಿಗೆ ಅಭಿವೃದ್ಧಿಗೋಸ್ಕರ ಭಾಳ ಹೋರಾಟ ಮಾಡಿ ಈ ದೇಶಕ್ಕೆ ಮಹಿಳೆಯರಿಗೆ ಸ್ವಾತಂತ್ರ್ಯ ತಂದುಕೊಟ್ರು. ಮತ್ತು ಜೊತೆಗೆ ಮಹಿಳೆಯರ ಸಬಲೀಕರಣಕ್ಕೂ ಕೂಡ ಅವರು ಶ್ರಮಿಸಿದರು ಅಂತಕ್ಕಂಥದ್ದು ಇತಿಹಾಸದಲ್ಲಿದೆ. ಜನಪರ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಚಿಕ್ಕೋಲೂರು ಅವರು ಮಾತನಾಡಿ, ರಾಷ್ಟ್ರಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಅವರ ರಥಯಾತ್ರೆ ಭಾರತದ ಕಾಶ್ಮೀರದಿಂದ ಎಲ್ಲ ಕಡೆ ಸಾಗಿ ರಾಮೇಶ್ವರದಿಂದ ಹೊರಟು ರಥಯಾತ್ರೆಯು ಮೇ 31ರಂದು ಮಂಡ್ಯ ನಗರಕ್ಕೆ ಆಗಮಿಸುತ್ತಿರುವುದು ವಿಶೇಷವಾಗಿದ್ದು, ಜಿಲ್ಲೆಗೆ ಹಾಗೂ ಕಾರ್ಯಕ್ರಮಕ್ಕೆ ಶೋಭೆ ತರುವ ವಿಚಾರ ಎಂದು ಹೇಳಿದರು. ಅಹಲ್ಯಾಬಾಯಿ ಹೋಳ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದು, ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಜನಪದ ಗಾಯನವಿರುತ್ತದೆ. 6 ಜನ ಮಹಿಳಾ ಸಾಧಕಿಯರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿರುವ ಡಾಕ್ಟರ್ RN ದೇವಕಿ, ಹೇಮಾವತಿ, ಆಡಳಿತದಲ್ಲಿ ಶ್ವೇತಾ, ಕಾರಾಗೃಹ ಸೇವೆಗಾಗಿ ಸುರೇಖಾ, BCM ಶಾಂತಮ್ಮ, ಡಾಕ್ಟರ್ ದರ್ಶಿನಿ ಅವರಿಗೆ ರಾಷ್ಟ್ರಮಾತಾ ಅಹಲ್ಯಾಬಾಯಿ ಹೋಳ್ಕರ್ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತದೆ ಎಂದು ತಿಳಿಸಿದರು. ರಾಜ್ಯ ಮಟ್ಟದ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಆಗಮಿಸುತ್ತಿದ್ದು, ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಭಾರತದಾದ್ಯಂತ ಜ್ಯೋತಿರ್ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದಂತಹ ಒಬ್ಬ ಇಂದೋರ್ ಮಹಾರಾಣಿ, ರಾಷ್ಟ್ರಮಾತೆ ಅಂತ ಕರೆದಂತಹ ಅಂಥ ಮಹಿಳೆಯ ಹೆಸರಲ್ಲಿ ನಾವು ಮಾಡುವಂಥ ಕಾರ್ಯಕ್ರಮ ಸ್ಫೂರ್ತಿಯಾಗಲಿ ಹೆಣ್ಮಕ್ಳಿಗೆ ಅಂತೇಳಿ ನಾವು ವಿಶೇಷವಾಗಿ ಅಂದ್ಕೊಂಡಿವಿ. ಮತ್ತು ಈ ಕಾರ್ಯಕ್ರಮದಲ್ಲಿ
ಜನಪದ ಗಾಯನವೂ ಇರ್ತದೆ. ಜೊತೆಗೆ ವಿಶೇಷವಾಗಿ ಒಂದು 6 ಜನ ಅವರ ಹೆಸರಲ್ಲಿ ನಾವು ಪುರಸ್ಕಾರವನ್ನು ನೀಡ್ತಾ ಇದ್ದೀವಿ. ಅಹಲ್ಯಬಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ ಮಂಡ್ಯ ಜಿಲ್ಲಾಧ್ಯಕ್ಷೆ ಸಾವಿತ್ರಮ್ಮ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನನ್ನನ್ನು ಅಹಲ್ಯಬಾಯಿ ಹೋಳ್ಕರ್ ಮಹಿಳಾ ಸಾಂಸ್ಕೃತಿಕ ಪರಿಷತ್ತಿಗೆ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡುವಂತೆ ತಿಳಿಸಿದ್ದಾರೆ. ಈ ಬಾರಿ ಮಂಡ್ಯದಲ್ಲಿ ವಿಜೃಂಭಣೆಯಿಂದ ಅಹಲ್ಯಬಾಯಿ ಹೋಳ್ಕರ್ ಅವರ 300ನೇ ಜಯಂತಿಯನ್ನು ಆಚರಿಸುತ್ತಿದ್ದೇವೆ ಎಂದು ತಿಳಿಸಿದರು. ಅಹಲ್ಯಬಾಯಿ ಹೋಳ್ಕರ್ ಅವರ ಸಾಧನೆಯನ್ನು ಮುಂದಿನ ಪೀಳಿಗೆಗೆ ತಿಳಿಸುವ ಕೆಲಸ ಮಾಡಿಸುತ್ತಿದ್ದೇವೆ. ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಈಗ 300 ವರ್ಷ ಆಗಿರೋದ್ರಿಂದ ನಮಗೂ ಇಲ್ಲಿ 5 ವರ್ಷ ಆಗಿರೋದ್ರಿಂದ ನಾವು ಸ್ವಲ್ಪ ಇಲ್ಲಿ ಹೆಚ್ಚಿನ ರೀತಿ ಏನು ಈಗ ಅಹಲ್ಯಬಾಯಿ ತಾಯಿ ಅವರ ಒಂದು ಸ್ಮರಣೆ ಮಾಡಬೇಕು. ಅವ್ರು ಮಾಡಿರೋಂಥ ಸಾಧನೆನ ನಾವು ಮುಂದಿನ ಪೀಳಿಗೆಗೆ ತಿಳಿಸ್ಬೇಕು. ಅವರು ಅವತ್ತಿನ ಕಾಲದಲ್ಲೇ ಕಾಶಿ ವಿಶ್ವನಾಥ್ ದೇವಸ್ಥಾನ ಕಟ್ತವರು, 300 ಅಂತ ದೇವಸ್ಥಾನ ಕಟ್ತವರು. ಅವರು ಸಾಕಾಗಷ್ಟು ಜನಪರ ಕಾರ್ಯಕ್ರಮನ ಮಾಡ್ಕೊಬಂದಿದ್ದಾರೆ. ನಮ್ಮ ಹೆಣ್ಮಕ್ಳುಗಳಿಗೆ ಇವತ್ತು ವಿದ್ಯಾವಂತರಾಗಿದ್ದಾರೆ, ಶೋಷಣೆಗೆ ಒಳಗಾಗ್ತಿರ್ತಾರೆ. ಇವ್ರಿಗೆಲ್ಲ ಒಂದು ವೇದಿಕೆ ಸಿಗಬೇಕು, ಒಂದು ಸಂಘ ಸಂಸ್ಥೆ ಅಂತ ಮಾಡಬೇಕು ಅಂತ ಹೇಳಿ ಎಲ್ಲ ಜಿಲ್ಲೆನಲ್ಲೂ ಒಂದೊಂದು ಅಹಲ್ಯಬಾಯಿ ಸಂಘ ಸಂಸ್ಥೆ ಅಂತ ಮಾಡಿಕೊಂಡು ನಮ್ಮ ಹೆಣ್ಮಕ್ಳಿಗೆ ಒಂದು ಜಾಗೃತಿ ಮೂಡಿಸೋಂಥ ಕೆಲಸವನ್ನು ಮಾಡ್ಕೊಬಂದಿದ್ದಾರೆ. ಸಭೆಯಲ್ಲಿ ಲೋಲಾಕ್ಷಿ, ರೇಖಾ, ಲೋಕೇಶ್, ಮೀನಾ, ಚಂದ್ರಶೇಖರ್, ವೈಷ್ಣವಿ, ಶಶಿಕಲಾ, ನಗರಸಭಾ ಮಾಜಿ ಸದಸ್ಯ ಮಹೇಶ್, ಚನ್ನರಾಮು ಇದ್ದರು. ಮದ್ದೂರು ಪುರಸಭೆಯ ಹೊರಗುತ್ತಿಗೆ ನೌಕರರು ಹಾಗೂ ಅರೆ ಸರ್ಕಾರಿ ನೌಕರರು ತಮ್ಮ ಕೆಲಸಗಳನ್ನು ಕಾಯಂಗೊಳಿಸುವಂತೆ ಪುರಸಭೆ ಆವರಣದಲ್ಲಿ ನಡೆಸುತ್ತಿರುವ ಹೋರಾಟ ಬುಧವಾರ ಕೂಡ ಮುಂದುವರಿಯಿತು. ಪ್ರತಿಭಟನೆಗೆ ಪುರಸಭಾ ಉಪಾಧ್ಯಕ್ಷ ಎನ್ಆರ್ ಪ್ರಸನ್ನಕುಮಾರ್ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು. BBMP-ನಲ್ಲಿ ಯಾವ ರೀತಿ ಕಾರ್ಮಿಕರನ್ನ ಮತ್ತು ಹೊರಗುತ್ತಿಗೆ ನೌಕರರನ್ನ ಪರ್ಮಿಟ್ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರದವರು, ಅದೇ ರೀತಿ ಪುರಸಭೆ ಮತ್ತು ನಗರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲೂ ಕೂಡ ಇವರ 4 ಬೇಡಿಕೆಗಳನ್ನು ಈಡೇರಿಸಿ ಇವ್ರನ್ನ ಪರ್ಮಿಟ್ ಮಾಡ್ಕೋಬೇಕು ಅಂತ ಸರ್ಕಾರಕ್ಕೆ ನಾವು ಇವರ ಮನವಿಯನ್ನು ತೆಗೆದುಕೊಂಡು ಸರ್ಕಾರಕ್ಕೆ ಒತ್ತಾಯ ಮಾಡಲು ನಾವು ಬಯಸ್ತೀವಿ. ಮತ್ತು ಸರ್ಕಾರಿ ನೌಕರರು SFC ಮುಕ್ತ ನಿಧಿ ವೇತನ ನೀಡುವುದು, ದಿನಗೂಲಿ, ಕ್ಷೇಮಾಭಿವೃದ್ಧಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರನ್ನು ಕಾಯಂ ಮಾಡುವುದು. ತಾಲೂಕು ಸಮನ್ವಯ ಸಮಿತಿ ಅಧ್ಯಕ್ಷ ಆತಗೂರು ನಿಂಗಪ್ಪ ಬೆಂಬಲ ನೀಡಿ ಮಾತನಾಡಿ, ಈ ಕೂಡಲೇ ರಾಜ್ಯಾದ್ಯಂತ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರನ್ನು ಪೂರ್ಣಾವಧಿ ಸರ್ಕಾರಿ ನೌಕರರು ಎಂದು ಘೋಷಿಸಬೇಕೆಂದು ಒತ್ತಾಯಿಸಿದರು. ಮಂಡ್ಯ ನಗರದ ಹೊರವಲಯದಲ್ಲಿರುವ ಮಾಂಡವ್ಯ ಶಿಕ್ಷಣ ಸಂಸ್ಥೆಯ ಜ್ಞಾನಸಾಗರ ಕ್ಯಾಂಪಸ್ ಸಭಾಂಗಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಮಿಮ್ಸ್ ರಕ್ತನಿಧಿ ಕೇಂದ್ರದ ಸಹಕಾರದೊಂದಿಗೆ ನಡೆದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿಯಾಗಿ ಜರುಗಿತು. ಈ ಶಿಬಿರದಲ್ಲಿ ಹಲವು ಯುವಕರು ಮತ್ತು ಅಧ್ಯಾಪಕರು ಉತ್ಸಾಹದಿಂದ ಭಾಗವಹಿಸಿದರು. B.Ed ವಿದ್ಯಾರ್ಥಿಗಳು ಹಾಗೂ ನಮ್ಮ ವಾಹನ ಚಾಲಕರು ಕೂಡ ಸೇರಿ ಇಲ್ಲಿ ರಕ್ತವನ್ನು ದಾನ ಮಾಡ್ತಾ ಇದ್ದಾರೆ. ಎಲ್ಲ ದಾನಕ್ಕಿಂತ ರಕ್ತದಾನ ಶ್ರೇಷ್ಠ. ಯಾಕೆಂತಂದರೆ ಒಂದು ಬ್ಲಡ್ ಯೂನಿಟಿಂದ 3-4 ಜನರ ಪ್ರಾಣ ಉಳಿಯುವಷ್ಟು ನಮಗೆ ಉಪಯೋಗ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಭವಾನಿ ಶಂಕರ್, ರಫೀಕ್, ರಂಗಸ್ವಾಮಿ, ರೆಡ್ ಕ್ರಾಸ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ರಾಮಾರಾಧ್ಯ ಮತ್ತು ಮಹೇಶ್ ಇತರರು ಉಪಸ್ಥಿತರಿದ್ದರು. ಐಎಎಸ್ ಅಧಿಕಾರಿ ಉಮಾಶಂಕರ ಅವರ ಅಭಿನಂದನಾ ಸಮಾರಂಭ ಪಾಂಡವಪುರ ಪಟ್ಟಣದ TAPCMS ರೈತ ಸಭಾಂಗಣದಲ್ಲಿ ನಾಗರಿಕ ಅಭಿನಂದನೆ ಹೆಸರಿನಲ್ಲಿ ಅರ್ಥಪೂರ್ಣವಾಗಿ ಜರುಗಿತು. ಐಎಎಸ್ ಅಧಿಕಾರಿ ಉಮಾಶಂಕರ್ ಅವರ ದಕ್ಷ ಮತ್ತು ಪ್ರಾಮಾಣಿಕ ಕರ್ತವ್ಯವನ್ನು ಗುರುತಿಸಿ ಪಾಂಡವಪುರ ತಾಲೂಕಿನ ನಾಗರಿಕರ ಪರವಾಗಿ ಅಭಿನಂದನಾ ಕಾರ್ಯಕ್ರಮ ಪಟ್ಟಣದಲ್ಲಿ ಯಶಸ್ವಿಯಾಗಿ ನಡೆಯಿತು. ಪಟ್ಟಣದ 5 ದೀಪಗಳ ವೃತ್ತದಿಂದ ತಮಟೆ ಡೊಳ್ಳು ಕುಣಿತ, ತೆರೆದ ಜೀಪಿನ ಮೆರವಣಿಗೆಯಂತೆ ಸ್ವಾಗತಿಸಿದ ಗಣ್ಯರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ ಸಭಾಂಗಣವನ್ನು ಮೆರವಣಿಗೆ ತಲುಪಿತು. ಆದಿಚುಂಚನಗಿರಿ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ಮಾಜಿ ಸಂಸದರು ಹಾಗೂ ಮಾಜಿ ಶಾಸಕರಾದ ಶ್ರೀ ಪುಟ್ಟರಾಜುರವರು ಮಾತನಾಡಿದರು. ಪಾಂಡವ ಬಳಗದ ಪ್ರಮುಖರೆಲ್ಲರೂ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ. ಪ್ರಥಮ ಬಾರಿಗೆ ನಮ್ಮ ತಾಲೂಕಿನಲ್ಲಿ ಉಮಾಶಂಕರ್ ಅವರು ತಮ್ಮ ಆಡಳಿತದ ಅವಧಿಯಲ್ಲಿ ಯಾವುದೇ ಕಪ್ಪುಚುಕ್ಕೆ ಇಲ್ಲದಂತೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿರುವುದು ಸಂತಸ ತಂದಿದೆ ಅಂತ ಹೇಳಿದರು. ತಮಗೆ ಸಿಕ್ಕಿದ ಕೇವಲ 6 ತಿಂಗಳಲ್ಲೇ ಕೆಟ್ಟ ಹೆಸರು ಬರದಾಗಿ ನಡೆದುಕೊಂಡಿದ್ದಾರೆ. ಉಮಾಶಂಕರ್ ಅವರು 30 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಯಾರು ಬೆಟ್ಟು ಮಾಡಿ ತೋರಿಸಿದಂತೆ ಪ್ರಾಮಾಣಿಕವಾಗಿ ರಾಜ್ಯಕ್ಕೆ ಹೆಸರು ತಂದುಕೊಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರನ್ನು
ದಂಪತಿಗಳ ಸಮೇತವಾಗಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಗೌರವ ಸಲ್ಲಿಸುತ್ತಿರುವುದು ಒಳ್ಳೆಯ ಕೆಲಸ ಅಂತ ಹೇಳಿದರು. ಇವತ್ತೇನು ನಮ್ಮ ಪಾಂಡವ ಬಳಗ ಎಲ್ಲ ಪ್ರಮುಖರು ಸೇರಿ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಹಾಗಾಗಿ ನಾನು ನಿಮಗೆ ಹೃದಯ ತುಂಬಿ ಅಭಿನಂದಿಸ್ತಾ, ಯಾಕೆ ಈ ಕಾರ್ಯಕ್ರಮ ಇಂಥವನ್ನು ಮಾಡಬೇಕು ಅಂತ ಹೇಳಿದ್ರೆ, ಇವತ್ತು ಬಹುತೇಕ ನಮ್ಮ ಉಮಾಶಂಕರ್ ಸಾಹೇಬರು ಒಂದು ಮಾಡಲು ಇವತ್ತು ಪ್ರಥಮ ಬಾರಿಗೆ ಇವತ್ತು ನನ್ನ ತಾಲೂಕು, ನನ್ನ ಜಿಲ್ಲೆಯಲ್ಲಿ, ನನ್ನ ಜನಾಂಗದಲ್ಲಿ ಪ್ರಥಮ ಬಾರಿಗೆ ಅವರು ನೇರವಾಗಿ ಐಎಎಸ್ನ ಪಡೆದಂಥ ಒಬ್ಬ ಮಹಾನ್ ವ್ಯಕ್ತಿತ್ವಗಳಿರ್ತಕ್ಕಂಥ ವ್ಯಕ್ತಿ. ಅವರು ಇವತ್ತು 33 ವರ್ಷಗಳ ಕಾಲ ಯಾರೂ ಬೆಟ್ಟು ತೋರಿಸುತ್ತಿದ್ದ ರೀತಿಯಲ್ಲಿ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿ ಬಾಲಕ ಆಗಿ ಇಲ್ಲೆಲ್ಲ ಓಡಾಡಿ, ಇಲ್ಲಿ ವಿದ್ಯಾಭ್ಯಾಸ ಮಾಡಿ, ಸ್ನೇಹಿತರನ್ನ ಗಳಿಸಿ, ಬಂಧುಗಳನ್ನು ಗಳಿಸಿ, ಮುಂದೆ ನಾನು ಬೆಳವಣಿಗೆ ಏನಾಗಿದೆ ಅದನ್ನು ಇವತ್ತು ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡಿದ್ದು ನನಗೆ ನಿಜಕ್ಕೂ ಸಾರ್ಥಕ ಮತ್ತು ಧನ್ಯತಾಭಾವ ಮೂಡಿದೆ. ನಾನು ಜನರ ಸೇವೆಯನ್ನು ಒಂದು ಅವಕಾಶ ಅಂತ ಹೇಳ್ಕೊಂಡು ಅದನ್ನು ನಮ್ಮ ಹಿರಿಯರು ಏನೋ ಹಾದಿ ಹಾಕ್ಕೊಟ್ಟಿದ್ರು ಅದನ್ನೇ ಫಾಲೋ ಮಾಡಿಕೊಂಡು ಇಲ್ಲಿವರೆಗೆ ದುಡಿದಿದ್ದೀನಿ. ಅದಕ್ಕೆ ಇವತ್ತು ನಿಜಕ್ಕೂ ಬಹಳ ಉತ್ತಮ ಪ್ರತಿಫಲ ಸಿಕ್ಕಿದೆ. ನಮ್ಮ ಊರಿನ ಜನ ಜೊತೆಗೆ, ನನ್ನ ಸ್ನೇಹಿತರ ಜೊತೆಗೆ ಮತ್ತೊಂದು ಸಲ ಈ ರೀತಿ ಆತ್ಮೀಯವಾಗಿ ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟ ಆರ್ಗನೈಸರ್ಸ್ಗೆ ಮತ್ತು ಪಾಂಡುಪುರದ ಎಲ್ಲ ಜನತೆಗೆ ನನ್ನ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಉಮಾಶಂಕರ್ ಅವರ ವ್ಯಕ್ತಿತ್ವ ನಾನು ತಿಳಿದ ರೀತಿಯಲ್ಲಿ ಉತ್ತಮವಾಗಿದ್ದು, ಮೇಲು ಕೀಳೆಂಬ ಭೇದ ಭಾವವಿಲ್ಲದೆ ಮನೋಭ, ನಗಲ, ಸಣ್ಣತನ, ಸಂಕೋಚ ಮೊದಲಿಗಿಲ್ಲ ಎನ್ನುವ ಭಾವಶುದ್ಧ ಸ್ಫಟಿಕದಂತೆ ನಡೆದುಕೊಂಡಿದ್ದಾರೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ, ಪ್ರೊಫೆಸರ್ ಜಯಪ್ರಕಾಶ ಗೌಡ ಹಾಗೂ ಪಾಂಡವ ಬಳಗದ ಎಲ್ಲ ಸ್ನೇಹಿತರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಕ್ಲಬ್ನ ಪ್ರತಿ ಸದಸ್ಯರು ತಮ್ಮ ಜವಾಬ್ದಾರಿ ಮತ್ತು ಹೊಣೆಗಾರಿಕೆಯನ್ನು ಅರಿತುಕೊಂಡು ಉತ್ತಮ ಸಮಾಜ ಸೇವಾ ಕಾರ್ಯಗಳನ್ನು ಆಯೋಜಿಸುವ ಮೂಲಕ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂತೆ ಅಲಯನ್ಸ್ ಅಂತಾರಾಷ್ಟ್ರೀಯ ನಿರ್ದೇಶಕ ನಾಗರಾಜ್ ಭೈರಿ ಹಲಗೂರಿನಲ್ಲಿ ತಿಳಿಸಿದರು. ಹಲಗೂರು ಸಮೀಪದ ಹಾಡ್ಲಿ ಮೇಗಳಾಪುರ ವೃತ್ತದಲ್ಲಿರುವ ಚಂದ್ರು ಕಾಂಪ್ಲೆಕ್ಸ್ನಲ್ಲಿ ಆಯೋಜಿಸಿದ್ದ ಮಳವಳ್ಳಿ ಹಾಡ್ಲಿ ಅಲಯನ್ಸ್ ಕ್ಲಬ್ನ ಪುಟ್ಟ ಬಸವೇಗೌಡ ನೇತೃತ್ವದ ನೂತನ ತಂಡದ ಪದವಿ ಸ್ವೀಕಾರ ಸಮಾರಂಭದಲ್ಲಿ ಪ್ರತಿಜ್ಞಾವಿಧಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. 2008ರಲ್ಲಿ ಆರಂಭವಾದ ಅಲಯನ್ಸ್ 2023ರಿಂದ ಮಂಡ್ಯದಲ್ಲಿ 36ನೇ ಸಂಸ್ಥೆಗಳು ಕಾರ್ಯಾರಂಭ ಮಾಡಿವೆ. ಜಾಗತಿಕವಾಗಿ 23 ದೇಶಗಳಲ್ಲಿ ಅಲಯನ್ಸ್ ಸಂಸ್ಥೆಗಳು ವಿವಿಧ ಸೇವಾ ಕಾರ್ಯಗಳನ್ನು ನಿರ್ವಹಿಸುತ್ತಿದೆ ಎಂದರು. ಕ್ಲಬ್ ಸದಸ್ಯರು ಗ್ರಾಮೀಣ ಪ್ರದೇಶದ ಸಾರ್ವಜನಿಕರಿಗೆ ನಮ್ಮಿಂದ ಆಗಬಹುದಾದ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಗಮನ ಹರಿಸಬೇಕು. ಸರ್ಕಾರಿ ಜಾಗ, ರಸ್ತೆ ಬದಿಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಬೇಕು. ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಏರ್ಪಡಿಸಿ ಮಾರಣಾಂತಿಕ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಕೆಲಸ ಮಾಡಿ ಎಂದು ತಿಳಿಸಿದರು. ಪದಾಧಿಕಾರಿಗಳು ಕ್ಲಬ್ನಲ್ಲಿ ಹಣಕಾಸಿನ ವ್ಯವಹಾರ ಮಾಡುವಾಗ ಪಾರದರ್ಶಕವಾಗಿರಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸದಸ್ಯರನ್ನಾಗಿ ನೋಂದಾಯಿಸಿ ಸೇವಾ ಚಟುವಟಿಕೆಗೆ ತೊಡಗಿಸುವಂತೆ ಪ್ರೇರೇಪಿಸಬೇಕೆಂದು ಸಲಹೆ ನೀಡಿದರು. ನೂತನ ಅಧ್ಯಕ್ಷ ಎಚ್.ಕೆ. ಪುಟ್ಟ ಬಸವೇಗೌಡ ಮಾತನಾಡಿ, ಅಲಯನ್ಸ್ ಒಂದು ದೇಸಿ ಸೇವಾ ಸಂಸ್ಥೆಯಾಗಿದ್ದು 2,000ಕ್ಕೂ ಹೆಚ್ಚು ಸಂಸ್ಥೆಗಳು ವಿಶ್ವದಲ್ಲಿ ಕೆಲಸ ಮಾಡುತ್ತಿವೆ. 60,000 ಸದಸ್ಯರು ವಿವಿಧ ಬಗೆಯ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಯಕತ್ವ ಗುಣ ಬೆಳೆಸಿಕೊಳ್ಳಲು ಇಂತಹ ಸಂಸ್ಥೆಗಳ ಅಗತ್ಯ ಇದೆ. ಎಲ್ಲ ಸದಸ್ಯರು ಪ್ರತಿ ವರ್ಷ ಪದಾಧಿಕಾರಿಗಳಾಗುವ ಸದಾವಕಾಶ ಇದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಲಯನ್ಸ್ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆ.ಟಿ. ಹನುಮಂತು, ಅಲಯನ್ಸ್ ಜಿಲ್ಲಾ ಉಪರಾಜ್ಯಪಾಲ ಕೆ.ಆರ್. ಶಶಿಧರ್ ಈಚಗೆರೆ, ಕೆ.ಎಸ್. ಚಂದ್ರಶೇಖರ್, ಕ್ಲಬ್ ಸಂಸ್ಥಾಪಕ ಅಧ್ಯಕ್ಷ ಎಚ್.ಕೆ. ಪುಟ್ಟ ಬಸವೇಗೌಡ, ಕಾರ್ಯದರ್ಶಿ ಎಂ. ಚಿಕ್ಕಮಾಯಪ್ಪ, ಖಜಾಂಜಿ ಎಚ್.ಎಸ್. ಚಂದ್ರಶೇಖರ್ ಸೇರಿದಂತೆ ಹಲವರು ಸದಸ್ಯರು ಭಾಗವಹಿಸಿದರು. ಇತ್ತೀಚೆಗೆ ಮಂಡ್ಯದಲ್ಲಿ ಹುಚ್ಚುನಾಯಿ ಕಡಿತಕ್ಕೆ ಚಿಕಿತ್ಸೆ ಪಡೆಯಲು ಮಿಮ್ಸ್ ಆಸ್ಪತ್ರೆಗೆ ಬರುತ್ತಿದ್ದ ವೇಳೆ ಪ್ರಾಣ ಕಳೆದುಕೊಂಡ ಮಗುವಿನ ಸಾವಿಗೆ ಕಾರಣವಾದ ಹುಚ್ಚು ನಾಯಿಯನ್ನ ಮದ್ದೂರು ತಾಲೂಕಿನ ಗೊರವನಹಳ್ಳಿ ಮತ್ತು ಚನ್ನಸಂದ್ರ ಗ್ರಾಮಸ್ಥರು ಬಡಿಗೆಯಿಂದ ಹೊಡೆದು ಹತ್ಯೆ ಮಾಡಿದ್ದಾರೆ. ಮಂಡ್ಯದಲ್ಲಿ ಪೊಲೀಸರ ಎಡವಟ್ಟಿಗೆ ಮಗು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಗು ಸಾವಿಗೆ ಕಾರಣವಾದ ನಾಯಿಯನ್ನು ಗ್ರಾಮಸ್ಥರು ಬಡಿದು ಕೊಂದು ಹಾಕಿದ್ದಾರೆ. ಮದ್ದೂರು ತಾಲೂಕಿನ ಗೊರವನಹಳ್ಳಿ ಮತ್ತು ಚನ್ನಸಂದ್ರ ಗ್ರಾಮಸ್ಥರಿಂದ ನಾಯಿಯನ್ನು ಹತ್ಯೆ ಮಾಡಲಾಗಿದೆ. ಹುಚ್ಚು ನಾಯಿ ಕಡಿದಿದ್ದರಿಂದ ಮಗುವನ್ನು ಮಂಡ್ಯ ಆಸ್ಪತ್ರೆಗೆ ಕರೆತರುತ್ತಿದ್ದ ವೇಳೆ ಟ್ರಾಫಿಕ್ ಪೊಲೀಸರು ತಡೆದಿದ್ದರಿಂದ ಮಗು ಬಿದ್ದು ಸಾವನ್ನಪ್ಪಿತ್ತು. ಈ ವೇಳೆ ಅವರನ್ನು ಟ್ರಾಫಿಕ್ ಪೊಲೀಸರು ಅಡ್ಡಗಟ್ಟಿದಾಗ ನಡೆದ ಅವಘಡದಲ್ಲಿ ಮಗು ಬಲಿಯಾಗಿತ್ತು. ಇಷ್ಟಕ್ಕೆ ಆ ಹುಚ್ಚುನಾಯಿ ಕಾರಣ ಅಂತ ಗ್ರಾಮಸ್ಥರು ಭಾವಿಸಿ ನಾಯಿಯನ್ನು ಬಡಿದು ಹತ್ಯೆ ಮಾಡಿದ್ದಾರೆ. ಆ ಬಾಲಕಿಗೆ ನಾಯಿ ಕಚ್ಚುವ ಮುನ್ನ ಇನ್ನೂ ಇಬ್ಬರಿಗೆ ಕಚ್ಚಿ ದಾಳಿ ನಡೆಸಿತ್ತು ಅಂತ ತಿಳಿದು ಬಂದಿದೆ. ಇದರಿಂದ ಆಕ್ರೋಶಗೊಂಡು ಜನರು ಹುಚ್ಚು ನಾಯಿಯನ್ನು ಬಡಿಗೆಯಿಂದ ಬಡಿದು ಹತ್ಯೆ ಮಾಡಿದ್ದಾರೆ.
ಕಾರ್ಮಿಕ ವಿರೋಧಿ ಮತ್ತು 4 ಲೇಬರ್ ಕೋಡ್ ಜಾರಿ ಕ್ರಮವನ್ನ ವಿರೋಧಿಸಿ ಜೊತೆಗೆ ಕೆಲಸದ ಅವಧಿ ಹೆಚ್ಚಿಸಿರುವ ನಿಲುವನ್ನ ಹಿಂಪಡೆಯಲು ಆಗ್ರಹಿಸಿ ಮೇ 31ರಂದು ಕಾರ್ಮಿಕ ದಿನಾಚರಣೆಯನ್ನ ಕಲಾಮಂದಿರದಲ್ಲಿ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ಶ್ರಮಿಕ ಶಕ್ತಿ ಸಂಘಟನೆಯ ಅಧ್ಯಕ್ಷ ವರದರಾಜೇಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಮಿಕರ ಬೇಡಿಕೆಗಳನ್ನು ತಿರಸ್ಕರಿಸಿದ ಕೇಂದ್ರ ಸರ್ಕಾರವು ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಂಹಿತೆಗಳ ಜಾರಿಗೊಳಿಸಿ ಅವುಗಳಲ್ಲಿ 29 ಕಾನೂನುಗಳನ್ನು ರೂಪಿಸಿರುವುದನ್ನು ವಿರೋಧಿಸಿ ಚರ್ಚೆ ನಡೆಸಲು ಉದ್ದೇಶಿಸಿ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಹಲವು ವಿಚಾರವಾದಿಗಳು ಪಾಲ್ಗೊಳ್ಳಲಿದ್ದು, ಈ ವೇಳೆ ಕಾರ್ಮಿಕ ವಿರೋಧಿ ಸಂಹಿತೆ ರದ್ದು, ಗುತ್ತಿಗೆ, ಹೊರಗುತ್ತಿಗೆ ನೇಮಕ ನಿಲ್ಲಿಸಲು, ಸಮಾನ ಕೆಲಸಕ್ಕೆ ಸಮಾನ ವೇತನ, ಇಎಸ್ಐ, ಪಿಎಫ್ ಪಾವತಿಗಿರುವ ವೇತನ ಮಿತಿ ತೆರವು, 45 ದಿನದೊಳಗೆ ಕಾರ್ಮಿಕ ಸಂಘಟನೆಗಳ ಕಡ್ಡಾಯ ನೋಂದಣಿ ಹಾಗೂ ಮಾನ್ಯತೆ, ಕೇಂದ್ರ ಕಾನೂನುಗಳನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿ ಕಾರ್ಖಾನೆ ಕಾಯ್ದೆಯ ತಿದ್ದುಪಡಿ ಹಾಗೂ ನಿಶ್ಚಿತ ಕಾಲಾವಧಿ ಕಾರ್ಮಿಕ ನೇಮಕಕ್ಕೆ ಅವಕಾಶ ನೀಡುವ ಆದೇಶಗಳ ತಿದ್ದುಪಡಿ, ವಾಪಸ್ಸಾತಿ, 35,000 ಕನಿಷ್ಠ ಕೂಲಿ ಸೇರಿದಂತೆ ವಿವಿಧ ಬೇಡಿಕೆಗಳ ಬಗ್ಗೆ ಚರ್ಚಿಸಲಾಗುವುದು ಎಂದು ಹೇಳಿದರು. ಈಗ ಬರ್ತಾ ಇರ್ತಕ್ಕಂಥ 4 ಸಂಹಿತೆಗಳು ಅಂತ ಏನು ಹೇಳ್ತದೋ ಅದು ಸಂಹಿತೆಗಳಷ್ಟೇ, ಅದು ಹಾಕ್ಟಲ್ಲ, ಕಾಯ್ದೆ ಅಲ್ಲ. ಅದನ್ನು ಜಾರಿ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಅದು ಅವ್ರಿಗೆ ಗುತ್ತಿಗೆದಾರರಿಗೆ ಅಥವಾ ಯಾವ ಸಂಸ್ಥೆ ಇದ್ದಾವೆ, ಕಾರ್ಖಾನೆಗಳಿದ್ದಾವೆ, ಅವ್ರಿಗೆ ಬಿಟ್ಟಂಥದ್ದು. ಸಂಬಳ ಕೊಡಬೇಕು, ಇಷ್ಟೇ ಕೊಡಬೇಕು ಅಂತ ನಾವು ಕೇಳೋಂಗಿಲ್ಲ. ESI PF ಕಟ್ಟಬೇಕು, ಮ್ಯಾಂಡೇಟ್ರಿ ಅಲ್ಲ. ನಮಗೆ ಬೇರೆ ರಜಾ ಬೇಕು, ರಜಾ ಕೊಡಬೇಕಿಲ್ಲ. ಸಂಘಟನೆ ಕಟ್ಕೋಬೇಕು, ನನಗೆ ಹಕ್ಕಲ್ಲ. ಅದು ಇಷ್ಟು ದಿನ ಗಂಟೆ ಅದು ಸಂಘಟನೆ ಕಟ್ಕೊಳ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಸಂವಿಧಾನಬದ್ಧ ಮೂಲಭೂತ ಹಕ್ಕಾಗಿದ್ದಾವೆ. ಆದರೆ ಇದು ಯಾವುದು ಕೂಡ ಇನ್ನು ಮುಂದಕ್ಕೆ ಈ 4 ಕಾಯ್ದೆಗಳು ಸಂಹಿತೆಗಳು ಜಾರಿಗೆ ಬಂದರೆ ಇದು ಯಾವುದು ಕೂಡ ನಮ್ಮ ಹಕ್ಕಾಗಿರಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ವಿರೋಧಿಸಿ ಕಳೆದ 4 ವರ್ಷಗಳಿಂದ ನಿರಂತರವಾಗಿ ಚಳುವಳಿಗಳನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಗೋಷ್ಠಿಯಲ್ಲಿ ಮಹಿಳಾ ಮುನ್ನಡೆ ಸಂಚಾಲಕಿ ಪೂರ್ಣಿಮಾ, ಕರ್ನಾಟಕ ಜನಶಕ್ತಿಯ ಜಿಲ್ಲಾ ಕಾರ್ಯದರ್ಶಿ ಸಿದ್ದರಾಜು, ಕೃಷ್ಣಪ್ಪ, ದೇವರಾಜು, ಮೂರ್ತಿ, ಪುಟ್ಟಸ್ವಾಮಿ ಇದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ, ಜಿಲ್ಲಾ ಬಸವ ಸಮಿತಿ ಹಾಗೂ ವೀರಶೈವ ಲಿಂಗಾಯತ ಸೌಹಾರ್ದ ಮತ್ತು ಸಹಕಾರಿ ಸಂಘಟನೆಗಳ ಸಹಕಾರದೊಂದಿಗೆ ಬಸವಣ್ಣನವರ ಜಯಂತಿಯನ್ನ ಮೇ 31ರ ಬೆಳಗ್ಗೆ 10:30 ಗಂಟೆಗೆ KSRTC ಡಿಪೋ ಬಳಿ ಇರುವ ಮೈಶುಗರ್ ಮೈದಾನದಲ್ಲಿ ಸಿದ್ಧಪಡಿಸಿರುವ ಶಿವಕುಮಾರ ಸ್ವಾಮೀಜಿ ವೇದಿಕೆಯಲ್ಲಿ ಹಮ್ಮಿಕೊಂಡಿರುವುದಾಗಿ ಮಹಾಸಭಾದ ಅಧ್ಯಕ್ಷ ಆನಂದ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಬಸವಧಾಮದ ಬಸವೇಶ್ವರಿ ಮಾತಾಜಿ ಅವರು ಬಸವ ದರ್ಶನ ಪ್ರವಚನವನ್ನು ನೀಡಲಿದ್ದಾರೆ ಎಂದರು. ಸುತ್ತೂರು ಮಠಾಧ್ಯಕ್ಷರಾದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿ, ಕಾಡಸಿದ್ದೇಶ್ವರ ಮಠಾಧ್ಯಕ್ಷ ಡಾಕ್ಟರ್ ಕರಿ ವೃಷಭೇಂದ್ರ ದೇಶಿಕೇಂದ್ರ ಶಿವಯೋಗಿ ಸ್ವಾಮೀಜಿ, ಕನಕಪುರ ದೇಗುಲ ಮಠದ ಚನ್ನಬಸವ ಸ್ವಾಮೀಜಿ, ಮಳವಳ್ಳಿ ಹೊರಮಠದ ಚಂದ್ರಶೇಖರ ಸ್ವಾಮೀಜಿ, ಚಂದ್ರವನ ಆಶ್ರಮದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಎಂದು ಹೇಳಿದರು. ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ, ಬೃಹತ್ ಕೈಗಾರಿಕೆಯ ರಾಜ್ಯ ಸಚಿವ MB ಪಾಟೀಲ್ ಬಸವೇಶ್ವರರ ಭಾವಚಿತ್ರವನ್ನು ಅನಾವರಣಗೊಳಿಸುವರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಮಾಜಿ ಸಚಿವ CS ಪುಟ್ಟರಾಜು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಬಸವೇಶ್ವರರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಲಿದ್ದು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ಶಂಕರ್ ಮಹದೇವ ಬಿದರಿ ಅಧ್ಯಕ್ಷತೆ ವಹಿಸುವರು ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲ ಶಾಸಕರು, ಪಕ್ಷಗಳ ಮುಖಂಡರು, ಸ್ಥಳೀಯ ಸಂಸ್ಥೆಗಳ ಪದಾಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು, ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತೊಡಗಿರುವ ಸಮಾಜ ಸೇವಕರು ಪಕ್ಷಾತೀತ, ಜಾತ್ಯತೀತವಾಗಿ ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಅನ್ನ ದಾಸೋಹ ಮಾಡಲಿದ್ದು, ದೇಣಿಗೆ ನೀಡಲು ಇಚ್ಛಿಸುವವರು ಫೋನ್ ಪೇ, ಗೂಗಲ್ ಪೇ ಮುಖಾಂತರ ಆನಂದ್ ಅರುಣ್ ಸಂಖ್ಯೆಗೆ ಹಣ ಕಳಿಸುವಂತೆ ಕೋರಿದರು. ಎಲ್ಲರಿಗೂ ಈ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಇಡೀ ಮಂಡ್ಯ ಜಿಲ್ಲಾ ಎಲ್ಲ ವಿವಿಧ ಸಂಘಟನೆಗಳು, ಮುಖಂಡರುಗಳು, ನಮ್ಮ ತಾಲೂಕಿನ ಜಿಲ್ಲೆಯ ಎಲ್ಲ ಶರಣ ಬಂಧುಗಳು, ಎಲ್ಲ ಸಮಾಜದ ಮುಖಂಡರುಗಳು ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡ್ತಾ ಇರುವಂಥದ್ದು. ಬಸವೇಶ್ವರರು ಒಂದು ವರ್ಗಕ್ಕೆ ಸೀಮಿತ ಅಲ್ಲ, ಎಲ್ಲ ವರ್ಗದ ಜನರನ್ನ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಾವು ಇನ್ವಿಟೇಷನ್ ಹಳ್ಳಿಗೆ, ನಮ್ಮ ತಾಲೂಕು ಘಟಕಗಳು, ವಿವಿಧ ಮುಖಂಡರ ಮುಖಾಂತರ ಹಳ್ಳಿಗಳಿಗೆ ಎಲ್ಲರಿಗೂ ಈಗ ಆಲ್ರೆಡಿ ನಾವು ಅವ್ರಿಗೆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಗೋಷ್ಠಿಯಲ್ಲಿ ಜಿಲ್ಲಾ ಬಸವ ಸಮಿತಿ ಅಧ್ಯಕ್ಷ MB ರಾಜಶೇಖರ್, ಅರುಣ್ ಕುಮಾರ್, KS ದರ್ಶನ್, ಷಡಕ್ಷರಿ ರಮೇಶ್, ದೀಪಕ್ ಕುಮಾರ್ ಇದ್ದರು. ಪಾಂಡವಪುರ ಪಟ್ಟಣದ ಬೀರಶೆಟ್ಟಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ 5 ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ
ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ನೂತನ ನಿರ್ದೇಶಕರನ್ನ ಅಭಿನಂದಿಸಿದರು. ಪಾಂಡವಪುರ ಪಟ್ಟಣದ ವೀರಶೆಟ್ಟಿಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ 5 ವರ್ಷಗಳ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದಿಂದ ಗೆಲುವು ಸಾಧಿಸಿದ 7 ಮಂದಿ ಅಭ್ಯರ್ಥಿಗಳನ್ನು ಮಾಜಿ ಸಂಸದರು ಹಾಗೂ ಮಾಜಿ ಶಾಸಕರಾದ ಸಿಎಸ್ ಪುಟ್ಟರಾಜು ಅಭಿನಂದಿಸಿ ಸನ್ಮಾನಿಸಿ ಸಿಹಿ ತಿನ್ನಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಸಚಿವರು, ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ 7 ಅಭ್ಯರ್ಥಿಗಳು ಗೆಲುವು ಪ್ರಚಂಡ ಗೆಲುವಾಗಿದೆ, ಸುಲಲಿತವಾಗಿ ಆಡಳಿತ ನಡೆಸಿಕೊಂಡು ಹೋಗುವಂತೆ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಶಾಸಕರ ಜೊತೆ ಲಿಂಗರಾಜು, ಪುರಸಭಾ ಅಧ್ಯಕ್ಷೆ ಜ್ಯೋತಿ ಬಾಬು, ಯಶವಂತ್, ಸುರೇಶ್, ಮಧುಸೂದನ್, ರಮೇಶ್, ಲಕ್ಷ್ಮಮ್ಮ, ನಟರಾಜ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಚಿಕ್ಕಂದಿನಿಂದಲೇ ದೇಶಾಭಿಮಾನ ಹಾಗೂ ಪರಿಸರ ಪ್ರೇಮವನ್ನ ಬೆಳೆಸಿಕೊಳ್ಳುವಂತೆ ನ್ಯಾಯಮೂರ್ತಿಗಳು ಹಾಗೂ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ಶ್ರೀರಂಗಪಟ್ಟಣದಲ್ಲಿ ತಿಳಿಸಿದರು. ವಿದ್ಯಾರ್ಥಿಗಳು ಚಿಕ್ಕಂದಿನಿಂದಲೇ ದೇಶಾಭಿಮಾನ ಹಾಗೂ ಪರಿಸರ ಪ್ರೇಮವನ್ನು ಬೆಳೆಸಿಕೊಳ್ಳಬೇಕು ಅಂತ ಗೌರವಾನ್ವಿತ ನ್ಯಾಯಮೂರ್ತಿ ಹಾಗೂ ಉಪ ಲೋಕಾಯುಕ್ತರಾದ ಬಿ ವೀರಪ್ಪ ತಿಳಿಸಿದರು. ಜಿಲ್ಲಾಡಳಿತ ಅರಣ್ಯ ಇಲಾಖೆ ವತಿಯಿಂದ ಶ್ರೀರಂಗಪಟ್ಟಣ ತಾಲೂಕಿನ ಕರಿಘಟ್ಟದಲ್ಲಿ ಆಯೋಜಿಸಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಕರಿಘಟ್ಟ ಬೆಟ್ಟದಲ್ಲಿ ಕಾಡಿನ ಮರಗಳಿಗೆ ಬೆಂಕಿ ಹಾಕಿದರೆ ಮಕ್ಕಳಾಗುತ್ತದೆ ಎಂಬ ಮೂಢನಂಬಿಕೆಯಿಂದ ಸಾರ್ವಜನಿಕರು ಹೊರಬರಬೇಕು. ಕಾಡಿನ ಮರಗಳಿಗೆ ಬೆಂಕಿ ಹಾಕುವ ಕೃತ್ಯ ಕಂಡು ಬಂದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಅರಣ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಾವೆಲ್ಲರೂ ನೆಮ್ಮದಿಯಾಗಿ ಜೀವಿಸಲು ಕಾರಣ ನಮ್ಮ ದೇಶದ ಸೈನಿಕರು ಜೀವನವನ್ನು ಪಣಕ್ಕಿಟ್ಟು ದೇಶದ ನಾಗರಿಕ ರಕ್ಷಣೆಗಾಗಿ ಶ್ರಮಿಸುತ್ತಾರೆ. ಇತ್ತೀಚೆಗೆ ನಡೆದ ಪಹಲ್ಗಾಮ್ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ 1 ನಿಮಿಷ ಮೌನಾಚರಣೆ ಆಚರಿಸಿ ಗೌರವ ಸಲ್ಲಿಸಿದರು. ಒಂದು ಗಿಡವನ್ನು ಒಳ್ಳೆಯ ಮನಸ್ಸಿನಿಂದ ನೆಟ್ಟಿ ಬೆಳೆಸಿ, ಗಿಡ ಮರಗಳಿಗೆ ನಮ್ಮ ಮಕ್ಕಳಿದ್ದಂತೆ ಮರಗಳಿಂದ ಉತ್ತಮ ವಾತಾವರಣ ನಿರ್ಮಾಣವಾಗುತ್ತಿದೆ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ, ಆನಂದ್, ಉಪ ನಿಬಂಧಕರಾದ ಅರವಿಂದ್, ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಅಧೀಕ್ಷಕರಾದ ಸುರೇಶ್ ಬಾಬು, ವಕೀಲರ ಸಂಘದ ಅಧ್ಯಕ್ಷರಾದ ಮರಿಗೌಡ ಸೇರಿದಂತೆ ಇನ್ನಿತರರಿದ್ದರು. ಕಾರ್ಯಕ್ರಮದ ನಂತರ ಕರಿಘಟ್ಟದ ವೆಂಕಟರಮಣ ಸ್ವಾಮಿ ಸಸ್ಯೋದ್ಯಾನವನದಲ್ಲಿ ನ್ಯಾಯಮೂರ್ತಿಗಳು ಗಿಡ ನೆಡುವ ಮೂಲಕ ಜಾಗೃತಿ ಮೂಡಿಸಿದರು. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಅಭ್ಯಾಸ ಮಾಡಿ ಸಾಧನೆ ಮಾಡುವಂತೆ ಕೆಆರ್ಪೇಟೆಯಲ್ಲಿ ಶಾಸಕ ಎಚ್.ಡಿ. ಮಂಜು ಕರೆ ನೀಡಿದರು. ಕೆಆರ್ಪೇಟೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿ ಸಂಘದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಶಾಸಕರಾದ ಎಚ್.ಡಿ. ಮಂಜೂರವರು, ವಿದ್ಯಾರ್ಥಿಗಳು ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚದಲ್ಲಿ ಸತತವಾದ ಪರಿಶ್ರಮದಿಂದ ಅಭ್ಯಾಸ ಮಾಡಿ ಜಾಗತಿಕ ಸವಾಲುಗಳನ್ನು ತಾಂತ್ರಿಕ ಕೌಶಲ್ಯದ ಮೂಲಕ ಎದುರಿಸಿ ಸಾಧನೆ ಮಾಡಬೇಕು ಅಂತ ಹೇಳಿದರು. ತಾಂತ್ರಿಕ ಶಿಕ್ಷಣ ಪಡೆದವರಿಗೆಲ್ಲ ಸರ್ಕಾರಿ ಉದ್ಯೋಗ ದೊರೆಯುವುದಿಲ್ಲ ಎಂಬ ಸತ್ಯವನ್ನು ಅರಿತು ಭವಿಷ್ಯದ ಇಂಜಿನಿಯರ್ಗಳಾದ ವಿದ್ಯಾರ್ಥಿಗಳು ಗುಡಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಸ್ವಯಂ ಉದ್ಯೋಗಿಗಳಾಗಿ ನೂರಾರು ಜನರಿಗೆ ಉದ್ಯೋಗ ನೀಡುವ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು, ಸಾಧಕರಾಗಿ ಹೊರಹೊಮ್ಮಬೇಕು ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಕೆ.ಆರ್. ದಿನೇಶ್, ವಿವಿಧ ವಿಭಾಗಗಳ ಮುಖ್ಯಸ್ಥರಾದ ಮಂಜುನಾ ಉಪಾಧ್ಯಾಯ, ಡಾಕ್ಟರ್ ನಾಗಪ್ಪ ಭಜಂತ್ರಿ, ಅರುಣ್ ಕುಮಾರ್ ಸೇರಿದಂತೆ ಇನ್ನಿತರರಿದ್ದರು. ಕತ್ತರಘಟ್ಟದಲ್ಲಿ ದಲಿತ ಯುವಕ ಜೀವಂತವಾಗಿ ದಹನವಾದ ಪ್ರಕರಣವನ್ನು ಖಂಡಿಸಿ ಕೆಆರ್ಪೇಟೆಯಲ್ಲಿ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ತಮಟೆ ಚಳವಳಿ ನಡೆಸಲಾಯಿತು. ಕತ್ತರಘಟ್ಟ ಗ್ರಾಮದಲ್ಲಿ ಹುಲ್ಲಿನ ಮೆದೆಯೊಳಗೆ ದಲಿತ ಯುವಕ ಜೀವಂತವಾಗಿ ದಹನವಾದ ಪ್ರಕರಣವನ್ನು ಖಂಡಿಸಿ ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿ ಕೆಆರ್ಪೇಟೆಯಲ್ಲಿ ದಲಿತ ಮುಖಂಡರು ಹಾಗೂ ಪ್ರಗತಿಪರ ಸಂಘಟನೆಗಳ ಕಾರ್ಯಕರ್ತರ ನೇತೃತ್ವದಲ್ಲಿ ಬೃಹತ್ ತಮಟೆ ಚಳವಳಿ ನಡೆಯಿತು. ದಲಿತ ಯುವಕನನ್ನು ಜೀವಂತವಾಗಿ ಸುಟ್ಟು ಹಾಕಿದ ಘಟನೆಗೆ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ದೇಶದಲ್ಲಿ ಹೆಚ್ಚಾಗಿ ದಲಿತರ ಮೇಲೆ ದೌರ್ಜನ್ಯ ನಡೀತಿದೆ ಅಂತ ದೂರಿದರು. ಆರೋಪಿಯ ರಕ್ಷಣೆಗೆ ನೀವು ನಿಂತಿದ್ದೀರಿ, ನಿಮಗೆ ಕಾಕಿ ಬಟ್ಟೆ ಯಾಕೆ ಬೇಕು? ಡಿಎಸ್ಪಿ, ಇನ್ಸ್ಪೆಕ್ಟರ್ ಅವರ ತಲೆದಂಡವಾಗಬೇಕು. ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನಿಮಗೆ ಮಾನವೀಯತೆ ಇಲ್ಲವಾ? ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಏನಿದು ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೀಗಾದರೆ ಸುಮ್ಮನಿರ್ತೀರಾ ಅಂತ ಅವರು ಚಾಟಿ ಬೀಸಿದರು. ಕತ್ತರಘಟ್ಟ ಗ್ರಾಮದಲ್ಲಿ ದಲಿತ ಯುವಕ ಜಯಕುಮಾರ್ ಜೀವಂತ ದಹನ ಪ್ರಕರಣ ಎಸ್ಐಟಿ ತನಿಖೆ ಆಗಬೇಕು. ಮೃತ ಜಯಕುಮಾರ್ ಕುಟುಂಬಕ್ಕೆ ಸರ್ಕಾರ ಉದ್ಯೋಗ ನೀಡಬೇಕು ಅಂತ ಹೇಳಿದರು. ಜಿಲ್ಲಾಡಳಿತ ಹಾಗೂ ರಾಜ್ಯ ಸರ್ಕಾರವು ನಿಷ್ಕ್ರಿಯವಾಗಿದ್ದರೆ ನಾವೇ ನಮ್ಮ ಸಮುದಾಯ ರಕ್ಷಣೆ ಮಾಡಿಕೊಳ್ತೇವೆ ಅಂತ ಜ್ಞಾನಪ್ರಕಾಶ ಸ್ವಾಮೀಜಿ ಗುಡುಗಿದರು. ಕೂಡಲೇ ಆರೋಪಿ ಅನಿಲ್ ಕುಮಾರ್ನನ್ನು ಬಂಧಿಸಿ ಗಡೀಪಾರು ಮಾಡಬೇಕು ಅಂತ ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಪ್ರೇಮಕುಮಾರ್, ಬಸ್ತಿರಂಗಪ್ಪ, ಸೋಮಸುಂದರ್, ರಾಜೇಶ್ ಸೇರಿದಂತೆ ಇನ್ನಿತರರಿದ್ದರು. ಭಾರತಿ ನಗರದ ಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಮೇ 30ರಂದು ಬೆಳಿಗ್ಗೆ 10:30 ಗಂಟೆಗೆ ಭಾರತಿ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ ಎಂದು ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಚಿದಂಬರಮೂರ್ತಿ ತಿಳಿಸಿದರು. ಭಾರತಿ ನಗರದ ಸಿರಿ ಕನ್ವೆನ್ಷನ್ ಹಾಲ್ನಲ್ಲಿ ಮೇ 30ರಂದು ಬೆಳಿಗ್ಗೆ 10:30 ಗಂಟೆಗೆ ಭಾರತಿ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕರ್ತರ ಸಮಾವೇಶ ನಡೆಯಲಿದೆ ಅಂತ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಚಿದಂಬರಮೂರ್ತಿ ತಿಳಿಸಿದರು. ಮಧುರ ತಾಲೂಕು ಭಾರತೀನಗರದ ಶಾಸಕರ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಮಾವೇಶದ ಜೊತೆಗೆ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವ, ಅಧ್ಯಕ್ಷರ ಪದಗ್ರಹಣ, ಪದಾಧಿಕಾರಿಗಳಿಗೆ ಆದೇಶ ಪತ್ರ ವಿತರಣೆ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ತಾಲೂಕಿನ 5 ಮಂದಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮತ್ತು ಮನ್ಮೂರು ನಿರ್ದೇಶಕರಿಗೆ ಅಭಿನಂದನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಕಾರ್ಯಕ್ರಮಕ್ಕೆ ಮುನ್ನ ಬೆಳಿಗ್ಗೆ 10 ಗಂಟೆಗೆ ಅಂಬೇಡ್ಕರ್ ಭಾವಚಿತ್ರವನ್ನು
ರಥವನ್ನು ಮಂಡ್ಯ ವೃತ್ತದಿಂದ ಮೆರವಣಿಗೆ ಮಾಡಲಾಗುತ್ತದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಉದಯ್ ನೆರವೇರಿಸಲಿದ್ದು, ಕಾಂಗ್ರೆಸ್ ಸಮಿತಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಶ್ರೀ ಗಂಗಾಧರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಅಂತ ಹೇಳಿದರು. ಅಮೀನ್ ಶಿವಲಿಂಗಯ್ಯ ಪರಿಶಿಷ್ಟ ವಿಭಾಗದ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುವುದು ಅಂತ ಹೇಳಿದರು. ಗೋಷ್ಠಿಯಲ್ಲಿ ಅಮೀನ್ ಶಿವಲಿಂಗಯ್ಯ, ಎಂಟಿ ತಿಮ್ಮಯ್ಯ, ರುದ್ರಯ್ಯ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಂಡ್ಯದಲ್ಲಿ ಮುಂದುವರೆದ ಉಪ ಲೋಕಾಯುಕ್ತರ ಪ್ರವಾಸ. ಕೃಷಿ ಉತ್ಪನ್ನ ಮಾರುಕಟ್ಟೆ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ವೀರಪ್ಪ ಭೇಟಿ. ಅಂಬೇಡ್ಕರ್ ಭವನದಲ್ಲಿ ನಾಗರಿಕರಿಂದ ಅಹವಾಲು ಸ್ವೀಕಾರ. ಅಹಲ್ಯಾಬಾಯಿ ಹೋಳ್ಕರ್ ಜಯಂತಿ ಆಚರಣೆ ಹಿನ್ನೆಲೆ ಮಂಡ್ಯದ ಕನಕ ಭವನದಲ್ಲಿ ಪೂರ್ವಭಾವಿ ಸಭೆ. ಅರ್ಥಪೂರ್ಣ ಸಮಾರಂಭ ಆಯೋಜನೆಗೆ ನಿರ್ಧಾರ. ಮದ್ದೂರಿನಲ್ಲಿ ಮುಂದುವರೆದ ಪುರಸಭೆ ಹೊರ ಗುತ್ತಿಗೆ ನೌಕರರ ಹೋರಾಟ. ಸರ್ಕಾರಿ ನೌಕರರಿಗೆ ದೊರಕುವ ಸೌಲಭ್ಯ ಒದಗಿಸಿಕೊಡಲು ಮನವಿ. ಪೂರ್ಣಾವಧಿ ಸರ್ಕಾರಿ ನೌಕರರು ಎಂದು ಘೋಷಿಸಲು ತಾಕೀತು. ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಯಶಸ್ವಿ. ಯುವ ಜನತೆ ರಕ್ತದಾನ ಮಾಡಲು ಮೀರಾ ಶಿವಲಿಂಗಯ್ಯ ಕಳಕಳಿ. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಯೋಜನೆ. ಪಾಂಡವಪುರದಲ್ಲಿ ಐಎಎಸ್ ಅಧಿಕಾರಿ ಉಮಾಶಂಕರ್ ಅವರಿಗೆ ಅಭಿನಂದನೆ. ದಕ್ಷ ಅಧಿಕಾರಿಯ ಕಾರ್ಯವೈಖರಿಗೆ ಪುಟ್ಟರಾಜು ಪ್ರಶಂಸೆ. ಪ್ರೊಫೆಸರ್ ಕೃಷ್ಣೇಗೌಡ ಸೇರಿದಂತೆ ಅನೇಕ ಗಣ್ಯರು ಭಾಗಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯದ ಬೆಸುಗೆ ನಮಸ್ಕಾರ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ